ಲೇಡೀಸ್ ಅಂಡ್ ಜೆಂಟಲ್ಮನ್, ನಿತೀಶ್ ಯುಗಾಂತ್ಯ, ಬಿಹಾರದಲ್ಲಿ ಜೆಪಿ ಚಳುವಳಿಯು ವಿನಾಶದತ್ತ. ಇದು ಫೋಕಸ್ ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಬಿಹಾರದ ಟ್ರೋಜನ್ ಕುದುರೆ ಟ್ರಾಯ್ ನಗರವನ್ನ 10 ವರ್ಷಗಳ ಕಾಲ ಗ್ರೀಕ್ ಸೈನ್ಯಕ್ಕೆ ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಅವರು ಮರದ ಕುದುರೆಯೊಂದನ್ನ ಯುದ್ಧ ಭೂಮಿಯಲ್ಲಿ ಬಿಟ್ಟು ಹೊರಟೋದ್ರು. ನಗರದ ನಿವಾಸಿಗಳು ವಿಜಯದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಆ ಕುದುರೆಯನ್ನ ನಗರದ ಒಳಗಡೆ ತಂದು ಚೌಕದಲ್ಲಿ ನಿಲ್ಲಿಸಿದ್ರು. ಆ ಕುದುರೆಯ ಒಳಗೆ ಗ್ರೀಕ್ ಸೈನಿಕರು ಅಡಗಿದ್ದಾರೆ ಅನ್ನುವಂಥದ್ದು ಅವರಿಗೆ ತಿಳಿದೇ ಇರಲಿಲ್ಲ. ರಾತ್ರಿ ಆಗ್ತಾ ಇದ್ದಂತೆ ಅವರು ಹೊರಬಂದು ನಗರದ ಬಾಗಿಲುಗಳನ್ನು ತೆರೆದು ಗ್ರೀಕ್ ಸೈನ್ಯ ಒಳಗ್ನುಗ್ಗಿ ನಗರವನ್ನ ವಶಪಡಿಸಿಕೊಂಡ್ರು. ಕೆಲಸ ಮುಗಿದ ಬಳಿಕ ಆ ಮರದ ಕುದುರೆಯನ್ನ ಸುಟ್ಟು ಹಾಕಲಾಯಿತು. ನಿತೀಶ್ ಕುಮಾರ್ ಕೂಡ ಇವತ್ತು ಅಂತಹದ್ದೇ ಅಂತಿಮ ಹಂತದಲ್ಲಿ ಕಾಣಿಸ್ತಾ ಇದ್ದಾರೆ. ಒಂದ್ ಕಾಲದಲ್ಲಿ ಲಾಲು, ಪಾಸ್ವಾನ್ ಮತ್ತು ಇತರ ಸಹೋದ್ಯೋಗಿಗಳೊಟ್ಟಿಗಿನ ರಾಜಕೀಯ ಸ್ಪರ್ಧೆಯಲ್ಲಿ ಹಿಂದೆ ಬಿದ್ದಿದ್ದಂತಹ ನಿತೀಶ್ ತಮ್ಮ ಪ್ರಸ್ತುತತೆ ಮತ್ತೆ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬಿಹಾರದ ರಾಜಕೀಯದಲ್ಲಿ ಕೋಮುವಾದಿ ರಾಜಕೀಯಕ್ಕೆ ತಮ್ಮ ಮುಖ ಮತ್ತು ಗೌರವವನ್ನ ಒಪ್ಪಿಸಿಕೊಟ್ರು. ವಾಸ್ತವವಾಗಿ ಅವರು ಬಿಹಾರದಲ್ಲಿ ಮಾಡಿದ್ದು ಅದನ್ನೇ. ಇದನ್ನ ಜೆಪಿ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಚಳವಳಿಯು ಇಡೀ ಭಾರತದ ರಾಜಕೀಯದಲ್ಲಿ ಮಾಡಿತ್ತು. ಆದರೆ ಜೆಪಿ ಚಳವಳಿಯು ಕೇವಲ ಕಾಂಗ್ರೆಸ್ ವಿರೋಧಿ ಆಗಿರಲಿಲ್ಲ. ಅದು ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಒಂದು ನೈತಿಕ ಮತ್ತು ಸೈದ್ಧಾಂತಿಕ ಹಸ್ತಕ್ಷೇಪ ಆಗಿತ್ತು. ಸಂಪೂರ್ಣ ಕ್ರಾಂತಿಯ ಕಲ್ಪನೆಯು ಭ್ರಷ್ಟಾಚಾರ, ಕೇಂದ್ರೀಕರಣ ಮತ್ತು ಅಧಿಕಾರ ದುರುಪಯೋಗದ ವಿರುದ್ಧದ ಒಂದು ವ್ಯಾಪಕ ರಾಜಕೀಯ ಪ್ರಜ್ಞೆ ಆಗಿತ್ತು. ತನ್ನ ಮೂಲ ಸ್ವರೂಪದಲ್ಲಿ ಈ ಚಳುವಳಿ ಏನಿದೆ ಅಲ್ವಾ, ಅದು ರಾಜಕೀಯವನ್ನ ಕೇವಲ ಅಧಿಕಾರದ ಆಟ ಅಂತ ಹೇಳಿ ಪರಿಗಣಿಸದೆ ಸಾಮಾಜಿಕ ಬದಲಾವಣೆಯ ಮಾಧ್ಯಮ ಅಂತ ಹೇಳಿ ನಂಬಿತ್ತು. ಆದರೆ ಈ ಚಳುವಳಿಯಲ್ಲೊಂದು ಮೂಲಭೂತ ವ್ಯಂಗ್ಯವೂ ಅಡಗಿತ್ತು. ಇದರಲ್ಲಿ ಸಮಾಜವಾದಿ, ಗಾಂಧಿವಾದಿ ಮತ್ತೆ ಎಡಪಂಥೀಯ ಸಿದ್ಧಾಂತಗಳ ಜೊತೆಗೆ ಜನಸಂಘದ ನಾಯಕರೂ ಸೇರಿದ್ರು. ಗಾಂಧೀಜಿಯವರ ಹತ್ಯೆಯ ಬಳಿಕ ರಾಜಕೀಯವಾಗಿ ಅಸ್ಪೃಶ್ಯ ಮತ್ತು ಅಪಖ್ಯಾತಿಗೆ ಈಡಾಗಿದ್ದಂತಹ ಕೋಮುವಾದಿ ಮತ್ತು ಜನಾಂಗೀಯ ಸಿದ್ಧಾಂತಕ್ಕೆ ಜೆಪಿ ಚಳುವಳಿಯು ಮುಖ್ಯ ವಾಹಿನಿಯ ರಾಜಕೀಯದಲ್ಲಿ ಅದು ಪ್ರವೇಶ ಸಹ ನೀಡಿತು. ಇದಾದ ಬಳಿಕ ಈ ಪಂಥಗಳ ನಡುವೆ ಸಹಕಾರ ಮತ್ತೆ ರಾಜಕೀಯ ವಿನಿಮಯದ ಸಂಪ್ರದಾಯ ಒಂದು ಕೂಡ ನಿಧಾನವಾಗಿ ಬೆಳೀತಾ ಹೋಯಿತು. ನಿತೀಶ್ ಇದೇ ರಾಜಕೀಯ ಸಂಪ್ರದಾಯದ ಫಲ. ಸಾವಿರದ 1990ರ ದಶಕದಲ್ಲಿ ಬಿಹಾರದ ರಾಜಕೀಯವು ಲಾಲು ಪ್ರಸಾದ್ ಯಾದವ್ ಪ್ರಾಬಲ್ಯದಲ್ಲಿತ್ತು. ಅವರ ರಾಜಕೀಯ ಸಾಮಾಜಿಕ ನ್ಯಾಯ ಹಾಗೆ ಹಿಂದುಳಿದ ವರ್ಗಗಳ ಸಬಲೀಕರಣದ ಮೇಲೆ ಆಧಾರವಾಗಿತ್ತು. ಅವರಿಗೆ ಸವಾಲನ್ನು ಹಾಕೋದಕ್ಕೆ ಒಂದು ವ್ಯಾಪಕ ರಾಜಕೀಯ ಮೈತ್ರಿಯ ಅಗತ್ಯ ಕೂಡ ಇತ್ತು. ಆಗ ಹಳೆಯ ಸಮಾಜವಾದಿ ಜಾರ್ಜ್ ಫರ್ನಾಂಡಿಸ್ ಮತ್ತೆ ನಿತೀಶ್ ಕುಮಾರ್ ಸಮತಾ ಪಕ್ಷದ ಮೂಲಕ ಬಿಜೆಪಿಯೊಟ್ಟಿಗೆ ಅವರು ಮೈತ್ರಿಯನ್ನ ಮಾಡಿಕೊಂಡ್ರು. ಇದೇ ಮೈತ್ರಿ ಮುಂದೆ NDA ಒಕ್ಕೂಟದ ಅಚ್ಚಿನಂತಾಯಿತು. ನಿತೀಶ್ ಕುಮಾರ್ ಅವರ ಬಳಿ ಸಮಾಜವಾದಿ ರಾಜಕೀಯದ ಸೈದ್ಧಾಂತಿಕ ಪರಂಪರೆ ಇತ್ತು ಮತ್ತು ಬಿಜೆಪಿಯ ಬಳಿ ಸಾಂಘಿಕ ಶಕ್ತಿ ಇತ್ತು. ಈ ಜುಗಲ್ಬಂದಿ ಕಾಲಕ್ರಮೇಣ ಯಶಸ್ವಿ ಆಗ್ತಾ ಹೋಯಿತು. 2005ರಲ್ಲಿ ನಿತೀಶ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ನಿತೀಶ್ ಕುಮಾರ್ ಅವರನ್ನ ಸುಶಾಸನ ಅಂದ್ರೆ ಉತ್ತಮ ಆಡಳಿತ ರಾಜಕೀಯದ ಸಂಕೇತ ಅಂತ ಇಲ್ಲಿ ಪರಿಗಣಿಸಲಾಯಿತು. ರಸ್ತೆ ನಿರ್ಮಾಣ, ಕಾನೂನು ಸುವ್ಯವಸ್ಥೆ, ಅದರ ಜೊತೆಗೆ ಸುಧಾರಣೆ, ಶಿಕ್ಷಣ ಹಾಗೆ ಮಹಿಳಾ ಸಬಲೀಕರಣದ ಯೋಜನೆಗಳನ್ನ ಜಾರಿಗೆ ತರಲಾಯಿತು. ಆದರೆ
ಮತ್ತೊಂದು ಪ್ರಕ್ರಿಯೆಯೂ ಸಹ ಅಲ್ಲಿ ನಡೀತಾನೆ ಇತ್ತು. ಬಿಹಾರದಲ್ಲಿ ಅಂಚಿನ ರಾಜಕೀಯ ಶಕ್ತಿಯಾಗಿದ್ದಂತಹ ಬಿಜೆಪಿ ನಿತೀಶ್ ಅವರ ಸಹಭಾಗಿತ್ವದಲ್ಲಿ ತನ್ನ ಸಾಮಾಜಿಕ ಮತ್ತೆ ರಾಜಕೀಯ ಹಿಡಿತವನ್ನ ಒಳಪಡಿಸಿಕೊಳ್ತಾ ಹೋಯಿತು. ಮೈತ್ರಿ ಸರ್ಕಾರಗಳು ಬಿಜೆಪಿಗೆ ಆಡಳಿತದ ಅನುಭವ, ಸಾಂಘಿಕ ವಿಸ್ತರಣೆ ಹಾಗೆ ರಾಜಕೀಯ ಮಾನ್ಯತೆಯನ್ನ ನೀಡಿದ್ವು. ಮುಂದಿನ ವರ್ಷಗಳಲ್ಲಿ ಪದೇ ಪದೇ ಮೈತ್ರಿಗಳನ್ನ ಬದಲಾವಣೆ ಮಾಡಿದ್ದು ನಿತೀಶ್ ಮತ್ತೆ ಮತ್ತೆ ಬಿಜೆಪಿಯ ಬಳಿಗೆ ಹೋಗ್ತಾ ಇದ್ದದ್ದು ಅಥವಾ ಇತರ ಪಕ್ಷಗಳೊಟ್ಟಿಗೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ಅವರ ರಾಜಕೀಯ ಕಂಫರ್ಟ್ ಝೋನ್ ಅಂತ ಏನಿರುತ್ತಲ್ವ ಅದು ಬಿಜೆಪಿಯೊಟ್ಟಿಗೆ ಹೆಚ್ಚಾಗಿತ್ತು ಅನ್ನುವಂಥದ್ದನ್ನ ಪದೇ ಪದೇ ತೋರಿಸ್ತಾ ಇತ್ತು. ಬಿಜೆಪಿಯೊಟ್ಟಿಗೆ ಮೈತ್ರಿಯನ್ನ ಮಾಡಿಕೊಂಡು ತಮ್ಮ ಸೈದ್ಧಾಂತಿಕ ಗುರುತನ್ನ ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ನಿತೀಶ್ ಅವರ ತಂತ್ರ ಕೂಡ ಆಗಿತ್ತು. ಆದರೆ ದೀರ್ಘಕಾಲದ ಫಲಿತಾಂಶಗಳು ಬೇರೆಯದ್ದೇ ಆಗಿದ್ವು. ಬಿಜೆಪಿ ಇವತ್ತು ಬಿಹಾರದಲ್ಲಿ ಕೇಂದ್ರದ ಪಾತ್ರವನ್ನ ನಿರ್ವಹಣೆ ಮಾಡ್ತಾ ಇದೆ. ಈ ರೀತಿಯಾಗಿ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಬಿಜೆಪಿ ಕೇವಲ ಒಂದು ಸಹಯೋಗಿಯಾಗಿತ್ತು, ಅದೇ ವ್ಯವಸ್ಥೆಯು ಅದರ ಶಕ್ತಿ ಮತ್ತೆ ಅದರ ವಿಸ್ತರಣೆಯ ವೇದಿಕೆಯಾಗಿ ಬದಲಾಗ್ತಾ ಹೋಯಿತು. ಈ ಇಡೀ ಪ್ರಕ್ರಿಯೆಯಲ್ಲಿ ದೊಡ್ಡ ನಷ್ಟ ಆಗಿದ್ದು ಬಿಹಾರದ ಸಮಾಜವಾದಿ ರಾಜಕೀಯಕ್ಕೆ. ರಾಮ್ ಮನೋಹರ್ ಲೋಹಿಯಾ ಮತ್ತೆ ಜಯಪ್ರಕಾಶ್ ನಾರಾಯಣ್ ಅವರ ಸಿದ್ಧಾಂತದ ಆಧಾರಿತ ರಾಜಕೀಯ ಏನಿದೆ ಅಲ್ವಾ, ಒಂದು ಕಾಲದಲ್ಲಿ ಬಿಹಾರದ ಮುಖ್ಯ ವಾಹಿನಿ ಆಗಿತ್ತು. ಅದು ಇವತ್ತು ಸಣ್ಣ ಪುಟ್ಟ ಪಕ್ಷಗಳಾಗಿ ಚೂರಾಗಿದೆ. ಸಮಾಜವಾದದ ಸ್ಥಾನವನ್ನ ಚುನಾವಣಾ ಸಮೀಕರಣಗಳು ಮತ್ತೆ ಜಾತಿ ಮೈತ್ರಿಗಳು ಆಕ್ರಮಿಸಿಕೊಂಡಿದೆ. ಮತ್ತೊಂದೆಡೆ ಬಿಜೆಪಿ ರಾಷ್ಟ್ರವಾದ ಕಲ್ಯಾಣ ಯೋಜನೆಗಳು ಹಾಗೆ ಬಲವಾದ ಸಾಂಘಿಕ ರಚನೆಯ ಸಂಯೋಜನೆಯಿಂದ ಒಂದು ವ್ಯಾಪಕ ಸಾಮಾಜಿಕ ಮೈತ್ರಿಯನ್ನ ಸಿದ್ಧ ಮಾಡಿಕೊಂಡಿದೆ. ಇನ್ನು ಇದರ ಪರಿಣಾಮವಾಗಿ ಬಿಹಾರದ ರಾಜಕೀಯದ ಸೈದ್ಧಾಂತಿಕ ಸಮತೋಲನ ಏನಿತ್ತಲ್ವ ಅದು ಸಂಪೂರ್ಣವಾಗಿ ಈಗ ಬದಲಾಗಿದೆ. ನಿತೀಶ್ ಅವರ ಪರಂಪರೆಯು ಇನ್ನೂ ಸಹ ಸಂಪೂರ್ಣವಾಗಿ ನಿರ್ಧಾರ ಆಗಿಲ್ಲ. ಅವರು ಬಿಹಾರಕ್ಕೆ ಸ್ಥಿರತೆ ಮತ್ತೆ ಸಕಾರಾತ್ಮಕ ಬದಲಾವಣೆಗಳನ್ನ ನೀಡಿದ್ರು. ಆದರೆ ಸುಶಾಸನದ ಎಲ್ಲಾ ಪ್ರಶಸ್ತಿಗಳ ಹೊರತಾಗಿಯೂ ಇತಿಹಾಸವು ನಾಯಕರನ್ನ ಕೇವಲ ಅವರ ಆಡಳಿತದಿಂದ ಮಾತ್ರ ಅಲ್ಲ, ಅದರ ಬದಲಾಗಿ ಅವರ ರಾಜಕೀಯ ನಿರ್ಧಾರಗಳ ದೀರ್ಘಕಾಲೀನ ಪರಿಣಾಮಗಳಿಂದ ಅಳೆಯುತ್ತೆ. ನಿತೀಶ್ ಕುಮಾರ್ ಅವರ ದೊಡ್ಡ ಪರಿಣಾಮ ಅಂತ ಅಂದ್ರೆ ಅವರ ಸರ್ಕಾರಗಳಲ್ಲ, ಅದರ ಬದಲಾಗಿ ಬಿಹಾರದ ರಾಜಕೀಯವು ಕಾಲಕ್ರಮೇಣವಾಗಿ ಕೋಮುವಾದದ ಹೂಳಾಗಿ ಬದಲಾದಂತಹ ಆ ರಾಜಕೀಯ ಪ್ರಕ್ರಿಯೆ ಅಂತ ಹೇಳಿ ಇತಿಹಾಸ ದಾಖಲಿಸುತ್ತೆ. ಮತ್ತೆ ಹಾಗೆ ಒಂದು ವೇಳೆ ಹಾಗಾದ್ರೆ ಇತಿಹಾಸವು ಅವರನ್ನ ಇದೇ ರೂಪಕದಿಂದ ನೆನಪಿಸಿಕೊಳ್ಳುತ್ತೆ. ಬಿಹಾರದ ಟ್ರೋಜನ್ ಹಾರ್ಸ್ ಗರ್ಭದಲ್ಲಿ ಕೋಮುವಾದವನ್ನ ಘೋಷಿಸುತ್ತಾ ತನ್ನ ಅಧಿಕಾರವನ್ನ ದೀರ್ಘಗೊಳಿಸುತ್ತಾ ರಾಜಕೀಯದ ಮೂಲಕ ನಿತೀಶ್ ಅಶುಭ ಸಾಮಾಜಿಕ ಸಮೀಕರಣದ ಬೀಜವನ್ನ ಬಿತ್ತಿದ್ದು. ಆದರೆ ಫಸಲು ಈಗ ಸಮೃದ್ಧವಾಗಿ ಬೆಳೆದಿದೆ. ಇತಿಹಾಸದ ಈ ಕಥೆ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.